ಹೇಳ್ಬೇಕು, ನಿಜವಾಗ್ಲೂ ಹೇಳ್ಬೇಕು, ಸತ್ಯವಾಗ್ಲೂ ಹೇಳ್ಬೇಕಂದ್ರೆ ನಾನು ಭಿಕ್ಷೆ ಬೇಡ್ತೀನಿ ಸರ್. ಅವರು ಮನೆಯವರಿಂದ ಪ್ಲಸ್ ಕೆಲವರಿಂದ ನಾವು ಸಪ್ರೇಟ್ ಆಗ್ತೀವಿ ಅಂತ ಗೊತ್ತಾಯಿತು. ನಾನು ಎಡಿಟ್ ಕಂಪ್ಯೂಟರ್ಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅವಳು ಬೇರೆ ಆಗ್ತಾಳೆ ಅಂತ ಗೊತ್ತಾಯಿತು. ಏನೋ ಅಲ್ಲಿ ಏನೋ ಷಡ್ಯಂತ್ರ ನಡೆದಿದೆ, ಗಲಾಟೆ ನಡೆದಿದೆ. ನನಗೊಂದು ಕುಡಿಯೋ ಹ್ಯಾಬಿಟ್ ಇದೆ, ಅದಕ್ಕೆ ಅಡಿಕ್ಟ್ ಆಗಿದ್ದೀನಿ. ನನಗೆ ಅವರು ಒಳಿತು ಮಾಡು ಮನ್ಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನ್ಸ, ನೀ ಇರೋದು 3 ದಿವಸ. ಇದೆಲ್ಲ ನೋಡಿದಾಗ ನಿಮ್ಗೆ ಸಿನಿಮಾ ರಂಗದಿಂದ ಏನಾದ್ರೂ ಅವಕಾಶಗಳು ಸಿಗ್ತಾ ಏನು? ಕರೆಕ್ಟು. ನನಗೆ ತುಂಬ ಯಕ್ಷ ಪ್ರಶ್ನೆ ಇದು. ನಾನು 2006 ಒಳಿತು ಮಾಡೋ ಮನುಷ್ಯ ನೀ ಇರೋದು 3 ದಿವಸ ಅಂತ ಬರೆದು 2008 ಅದು ರಿಲೀಸ್ ಆಗುತ್ತೆ. ಭಾರತಾದ್ಯಂತ ಅಲ್ಲ, ವಿಶ್ವಾದ್ಯಂತ ತುಂಬ ಪ್ರಸಿದ್ಧಿ ಆಗುತ್ತೆ. ಸುಮಾರು ಕೋಟ್ಯಾಂತರ ಜನ ಹಾಡು ನೋಡ್ತಾರೆ. ಇದುವರೆಗೂ ಇಂಡಸ್ಟ್ರಿಯಿಂದ ನನಗೆ ಒಂದೇ ಒಂದು ಅವಕಾಶ ಬಂದಿಲ್ಲ. ನನಗದೇನೋ ಗೊತ್ತಿಲ್ಲ. ಯಕ್ಷ ಪ್ರಶ್ನೆ ಆಗಿ ಕಾಡ್ತಾ ಇದೆ. ತುಂಬ ಕಷ್ಟ ಇದೆ ನನಗೆ. ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇದೆ. ಆದರೆ ಯಾಕೆ ಬಂದಿಲ್ಲ ಅಂತ ನಾನು ಯೋಚನೆ ಮಾಡಿದಾಗ ಅದೇನು ನನಗೆ ಅದಕ್ಕೆ ಉತ್ತರನೇ ಸಿಗಲಿಲ್ಲ. ಆಮೇಲೆ ಇವಾಗ ನಾನು ಹೇಳೋದೇನೆಂದರೆ, ಅವಕಾಶ ಕೊಡಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದು ಮಾತಾಡ್ತಾ ಇಲ್ಲ. ಇಂಡಸ್ಟ್ರಿಯಿಂದ ದೇವರನಾಗಲಿ ನನಗೆ ಅವಕಾಶ ಬೇಕಾಗಿಲ್ಲ. ಯಾರು ನನ್ನ ಕಾಂಟ್ಯಾಕ್ಟ್ ಮಾಡಬೇಡಿ. ಅದೊಂದೇ ಅಂತ ಹಾಡಂತಲ್ಲ, ಭೂಮಿ ಮೇಲೆ ಬಾಡಿಗೆ ದರ ಬರೆದಿದ್ವಿ, ಕಾಯಕವೇ ಕೈಲಾಸ ಬರೆದಿದ್ವಿ. ಎಲ್ಲ ತುಂಬ ಪ್ರಸಿದ್ಧಿಯಾದಂಥ ಎಲ್ಲ ಜನರು ಇಷ್ಟಪಟ್ಟಂಥ ಹಾಡುಗಳೇ ಬರೆದಿದ್ವಿ. ಎಲ್ಲ ರೀತಿಯ ಹಾಡುಗಳು ಬರೆಯೋ ಸಾಮರ್ಥ್ಯ ಕೂಡ ನನಗಿದೆ. ಇದುವರೆಗೂ ಯಾಕೆ ಸಿಕ್ಕಿಲ್ಲ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಅದನ್ನು ನಾನು ಇಂಡಸ್ಟ್ರಿನ ಬ್ಲೇಮ್ ಮಾಡಲ್ಲ. ನಂದೇ ದುರಾದೃಷ್ಟ. ನನ್ನ ಅದೃಷ್ಟ ಸರಿ ಇಲ್ಲ ಅಂತ ಹೇಳ್ಕೊಳ್ತೀನಿ. ಆಮೇಲೆ ಇನ್ನು ಮುಂದೆ ಕೂಡ ನಾನು ಯಾವುದೇ ಇಂಡಸ್ಟ್ರಿಯಿಂದ ಅವಕಾಶ ಬಂದರೆ ಖಂಡಿತವಾಗಿ ನನಗೆ ಅವಶ್ಯಕತೆ ಇಲ್ಲ. ನಾನೊಂದು ಸಿನಿಮಾ, ನಂದು ಸಾಲ ಇದೆ, 1.5 ಕೋಟಿ ಸಾಲ ಇದೆ. ನಾನೊಂದು ರಾಮ್ ರಹೀಮ್ ಅಂತ ಒಂದು ಟೀಮ್ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ. ಖಂಡಿತವಾಗಿ ನೋಡಿದವರೆಲ್ಲ ಇದು ಚೆನ್ನಾಗಿದೆ ಅಂತ ಇದ್ದಾರೆ. ಅದು ಸೇರಿಸಿ ಸಾಲ ತೀರಿದ್ಬಿಟ್ರೆ ನನಗೆ ಅಷ್ಟೇ ಸಾಕು. ಅದೇ ಒಂದು ದೊಡ್ಡ ಸಾಧನೆ. ಪ್ಲಸ್ ನಮ್ಗೆ ಹೆಂಡ್ತಿ ಇಲ್ಲ, ಮಕ್ಕಳಿಲ್ಲ. ನಾನೇನೋ ಬಾಡಿಗೆ ಕಟ್ಟಬೇಕು. ನಾನು ಎಲ್ಲಿ ಇವಾಗ ಅವ್ರು ಕರೀತಾರೆ ಅವ್ರ ಹತ್ರ 2 ದಿವಸ ಇರ್ತೀನಿ, ಇವ್ರು ಕರೀತಾರೆ ಇವ್ರ ಹತ್ರ 2 ದಿವಸ ಇರ್ತೀನಿ, ಕಾಡಲ್ಲಿ 2 ದಿವಸ, ಮಸನಲ್ಲಿ 2 ದಿವಸ ಇರ್ತೀನಿ. ನನಗೆ ಬಾಡಿಗೆ ಕಟ್ಟಬೇಕು. ಆಮೇಲೆ ಪ್ಲಸ್ ನಾನು ಏನೋ ಹೆಂಡ್ತಿ ಮಕ್ಕಳು ಸಾಕಬೇಕು ಅನ್ನೋ ಭಯ ಇಲ್ಲ. ಅದೊಂದು ಸಾಲ ತೀರಿಸ್ಬೇಕು. ಸಾಲ ಯಾಕೆ ತೀರಿಸ್ಬೇಕು ಅಂತಂದಾಗ ನನ್ನ ಮೇಲೆ ಏನೊಂದು ಒಳ್ಳೆ ಅಭಿಪ್ರಾಯ ಇದೆ. ಒಳಿತು ಮಾಡೋ ಮನುಷ್ಯ ಬರೆದವನು, ಒಳ್ಳೆ ಅಭಿಪ್ರಾಯ ಇದೆ. ಒಂದು ಒಂದು ಕಾರಣಕ್ಕೆ ಅಂತಲ್ಲ, ನನ್ನ ಆತ್ಮಕ್ಕೆ ನಾನು ಒಬ್ಬ ಮೋಸಗಾರ, ಇವನೊಬ್ಬ ಫ್ರಾಡ್ ಅಂತ ಯಾರು ಹೇಳ್ಬಾರ್ದು. ನಾನು ಸಾಲಗಾರ, ಇವಾಗಲೂ ಸಾಲಗಾರನೇ. ಇವಾಗಲೂ ನನ್ನ ಚೆಕ್ ಬೌನ್ಸ್ ಕೇಸ್ಗಳಿದ್ದಾವೆ. ಆದರೆ ಸಾಲ ತೀರಿಸಾದ್ಮೇಲೆ ನನಗೆ ಯಾರು ಇವನು ಫ್ರಾಡು, ಇವನು ಇದು ಅಂತ ಹೇಳಲ್ಲ. ನನ್ನ ಮುಖ್ಯ ಉದ್ದೇಶ, ನನ್ನ ಜೀವನದ ಮುಖ್ಯ ಉದ್ದೇಶನೇ ಸಾಲ ತೀರಿಸೋದು. ಓಕೆ, ಅಲ್ಲ ಟ್ಯಾಲೆಂಟ್ ಇದೆ, ಎಲ್ಲ ಇದೆ, ನನಗೊಂದಿಷ್ಟು ಅವಕಾಶ ಸಿಗ್ಬೇಕಾಗಿತ್ತು, ಸಿಗ್ತಾ ಇಲ್ಲ, ಇಲ್ಲಿ ರಿಯಲ್ ಟ್ಯಾಲೆಂಟಿಗೆ ಬೆಲೆ ಇಲ್ಲ, ಆ ಥರದ್ದು ಏನಾದರೂ ನಿಮ್ಮಲ್ಲಿ ಅನ್ಸಿತ್ತಾ? ಇಲ್ಲ, ರಿಯಲ್ ಟ್ಯಾಲೆಂಟಿಗೆ ಬೆಲೆ ಏನು ಗೊತ್ತಿಲ್ಲ. ರೀಚ್ ಆಗದೆ ಇರ್ಬೋದು. ನನ್ನ ಜನರಿಗೆ, ನಮ್ಮ ಇಂಡಸ್ಟ್ರಿಯವ್ರಿಗೆ ರೀಚ್ ಆಗಿದ್ದೀನೋ ಇಲ್ವೋ ಗೊತ್ತಿಲ್ಲ. ಅವ್ರದ್ದು ತಪ್ಪು ಅಂತ ನಾನು ಹೇಳಲ್ಲ. ಯಾರು ಕೂಡ ನಿಮ್ಗೆ ಕರೆನೂ ಮಾಡಿಲ್ಲ? ಇಲ್ಲ, ಯಾರು ಕರೆ ಮಾಡಿಲ್ಲ. ಯಾರು ಒಂದು ಹಾಡು ಬರಿ ಅಂತಲೂ ಹೇಳಿಲ್ಲ. ಒಬ್ರು ಯಾರೋ ಒಂದು 2-3 ಜನ, ಅದು ಡೈರೆಕ್ಟ್ರು ಬರ್ತಾರೆ, ಬಂದುಬಿಟ್ಟು ಸರ್ ನಮ್ಮ ಹತ್ರ ದುಡ್ಡಿಲ್ಲ ಸರ್, ನಾನೇ ಕಷ್ಟದಲ್ಲಿ ಇರ್ತೀನಿ ಅಂತ ಟೈಮಲ್ಲಿ ನಮ್ಮ ದುಡ್ಡಿಲ್ಲ ಸರ್ ಅನ್ನೋ ಒಂದು ನೋಡಿ ಸರ್, ಚಿಕ್ಕ ಅಮೌಂಟ್ ಹೇಳ್ತಾರೆ. ಆ ಚಿಕ್ಕ ಅಮೌಂಟ್ ನಮ್ಮ 1 ದಿವಸಕ್ಕೆ 2 ದಿವಸ ಖರ್ಚು ಆಗಲ್ಲ. ಪ್ರೀತಿಯಿಂದ ಇವಾಗ ಯಾರು ಹೇಳ್ತಾರೆ, ನಮ್ಮ ಫ್ರೆಂಡ್ ಹೇಳ್ತಾರೆ, ಒಬ್ರು ಯಾರೋ ಇವರು ಋಷಿಯವರೇ ದಯವಿಟ್ಟು ನಮ್ಮ ಫ್ರೆಂಡ್ ಬರ್ಕೊಡಿ ಅಂತಾರೆ. ಅಂಥವ್ರು ಒಂದು 2-3 ಜನಕ್ಕೆ ಬರ್ಕೊಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ಟು ನಾನು ಯಾರು ಪ್ರೊಫೆಷ್ನಲ್ ಆಗಿ ಒಬ್ಬ ಪ್ರೊಡ್ಯೂಸರ್ ಅಂತ ಯಾರು ಬಂದು ಕರೆದು ನಮ್ಗೆ ಅವಕಾಶ ಕೊಟ್ಟಿಲ್ಲ. ಅಂದ್ರೆ ಜೀವನಾಂಶಕ್ಕೆ ಏನು ಮಾಡ್ಕೊಂಡಿದ್ದೀರಾ ಅಂತ? ಜೀವನಾಂಶಕ್ಕೆ ಏನು ಹೇಳ್ಬೇಕಂತಂದರೆ, ಹೇಳ್ಬೇಕು, ನಿಜವಾಗ್ಲೂ ಹೇಳ್ಬೇಕು, ಸತ್ಯವಾಗ್ಲೂ ಹೇಳ್ಬೇಕಂದ್ರೆ ನಾನು ಭಿಕ್ಷೆ ಬೇಡ್ತೀನಿ ಸರ್. ಅಂದರೆ ಕೆಲವು ಸ್ನೇಹಿತರಿದ್ದಾರೆ, ಅದು ಭಿಕ್ಷೆನೇ. ಒಂಥರ ಒಂದು 200 ಹಾಕು 300 ಹಾಕು ಅಂದಾಗ ಹಾಕ್ತಾರೆ. ನನಗೊಂದು ಕುಡಿಯೋ ಹ್ಯಾಬಿಟ್ ಇದೆ, ಅದಕ್ಕೆ ಅಡಿಕ್ಟ್ ಆಗಿದ್ದೀನಿ. ನನಗೆ ಅವ್ರಿಗೂ ಗೊತ್ತಿದೆ. ಕೆಲವು ನನ್ನ ಪ್ರೀತಿಸುವಂಥ ಕೆಲವು ಜನರು ಒಂದು 300, 400, 500 ಹಾಕ್ತಾರೆ. ಆ ಥರ ಜೀವನ ಹೊಂಟಿದೆ ಸರ್ ಅಷ್ಟೇ. ಯಾಕೆ ಮದುವೆ ಆಗಲಿಲ್ಲ ಅಂತ ಹೇಳಿದ್ರು? ಯಾಕೆ ಈ ಥರದ ಸಾಂಸಾರಿಕ ಜೀವನ ಬೇಡ? ಇಲ್ಲ, ಅದು ನನಗೆ ಚಿಕ್ಕ ವಯಸ್ಸಲ್ಲಿ ಒಂದು ಲವ್ ಡಿಸಪಾಯಿಂಟ್ ಆಯಿತು. ಅಲ್ಲಿಂದ ನಾನು ಫುಲ್ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿಬಿಟ್ಟೆ.
ತುಂಬಾ ಆ ವಯಸ್ಸು ಇನ್ಫ್ಯಾಚುಯೇಷನ್ ಅಂತಾರೆ ಅದಕ್ಕೇನು, ಅದೇನೋ ಅಂತ ಗೊತ್ತಿಲ್ಲ. ಅದು ಫುಲ್ ಅಡಿಕ್ಟ್ ಆಗಿಬಿಟ್ವಿ. ಅಡಿಕ್ಟ್ ಆದಾಗ ಮತ್ತೆ ಮದುವೆ ಆಗಬೇಕು, ಜೀವನದಲ್ಲಿ ಏನೋ ಸ್ಟ್ಯಾಂಡರ್ಡ್ ಆಗಬೇಕು, ಅದೆಲ್ಲ ಅಂತ ಒಂದು ಕಲ್ಪನೆನೂ ಬರಲಿಲ್ಲ. ಅದು ಹಂಗೆ ಇದ್ವಿ, ಹಂಗೆ ಜೀವನ ಮಾಡ್ಕೊತಾ ಇದ್ವಿ. ಈ ಸಾಹಿತ್ಯ ಬರಿಬೇಕನ್ಸಿದ್ದು ಯಾವಾಗ ಸರ್? ಯಾವುದು ಆ ಸಾಹಿತ್ಯ ಬರಿಬೇಕು ಅನ್ಸಿದ್ದು ಅದೊಂದು ದೊಡ್ಡ ಕಥೆ ಇದೆ. ಅದು ಹುಡುಗಿ ಆ ಥರದ ಏನು? ಹುಡುಗಿ ಸರ್, ಆ್ಯಕ್ಚುಲಿ ನಾನು ಮದುವೆ ಅಂದರೆ ಚಿಕ್ಕ ವಯಸ್ಸು ಸರ್. ಆ್ಯಕ್ಚುಲಿ ಅದು ಯಾವ ಮದುವೆನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಓಡೋದಾಗ ಲಿವ್ ಇನ್ ರಿಲೇಷನ್ಶಿಪ್ಪು ಅಥವಾ ಒಂದು ದೇವಸ್ಥಾನದಲ್ಲಿ ಏನೋ ಒಂದು ಥರ ಆದ್ವಿ. ಅದಾಗ ಜೊತೆಲಿ ಇದ್ವಿ, ಒಂದು 12 ತಿಂಗಳು ಜೊತೆಲಿ ಇದ್ವಿ. 12 ತಿಂಗಳು ಜೊತೆಲಿ ಇದ್ವಿ. ಒಂದು 11ನೇ ತಿಂಗಳ ಸಮಯದಲ್ಲಿ ಏನಾಯ್ತು ಅಂತಂದರೆ, ಅವರು ಮನೆಯವರಿಂದ ಪ್ಲಸ್ ಕೆಲವರಿಂದ ನಾವು ಸಪ್ರೇಟ್ ಆಗ್ತೀವಿ ಅಂತ ಗೊತ್ತಾಯಿತು. ನಾನು ಎಡಿಟ್ ಕಂಪ್ಯೂಟರ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ, ಮಾರ್ಗೋಸ ರೋಡು. ಅದೇ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಮಾಡ್ತಾ ಇರಬೇಕಂದಾಗ ಇವತ್ತು 8 ಗಂಟೆಗೆ ಬಂದರೆ ನಾಳೆ 8 ಗಂಟೆಗೆ 12 hours ಡ್ಯೂಟಿ, 600 rupees, 600 ರೂಪಾಯಿ ಪೇಮೆಂಟ್ ಕೊಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅವಳು ಬೇರೆ ಆಗ್ತಾಳೆ ಅಂತ ಗೊತ್ತಾಯಿತು. ಏನೋ ಷಡ್ಯಂತ್ರ ನಡೆದಿದೆ, ಗಲಾಟೆ ನಡೆದಿದೆ. ಅವತ್ತು ಒಬ್ಬನು ಹೇಳಿದ, ಇಲ್ಲ ಬನ್ನಿ ನಾವು ಕಾಂಪ್ರಮೈಸ್ ಮಾಡಿಸ್ತೀವಿ ನಿನಗೂ ನಿಮ್ಮ ಹೆಂಡ್ತಿಗೂ ಅಂತ ಹೇಳಿದಾಗ ಹೋಗಬೇಕು. ಬೆಳಿಗ್ಗೆ 8 ಗಂಟೆಗೆ ಡ್ಯೂಟಿಗೆ ಹೋಗಿದ್ದೆ, ಹೋಗಬೇಕು. ನಾನು ಸಾಯಂಕಾಲ 8 ಗಂಟೆಗೆ ಬರ್ತೀನಿ ಅವ್ರಿಗಂತ ಹೇಳಿದಾಗ ಆದರೆ ಅವತ್ತು ರಿಲೀವರ್ ಬರಲಿಲ್ಲ. ಆ ಬೆಳಗ್ಗೆ 8 ಗಂಟೆ ಸಾಯಂಕಾಲ 8 ಗಂಟೆವರೆಗೂ ಕಳೆಯೋದೇ ಒಂದು ದೊಡ್ಡ ಏನೋ ಒಂದು 1 hour 1 ವರ್ಷ ಕಳೆದಂಗೆ ಆಯಿತು. 8 ಗಂಟೆಗೆ ಅವರು ರಿಲೀವರ್ ಬರಲಿಲ್ಲ. ಅವ್ರದ್ದೇನೋ ಸಮಸ್ಯೆಯಿಂದ ರಿಲೀವರ್ ಬರಲಿಲ್ಲ. ಸೆಕ್ಯೂರಿಟಿ ಗಾರ್ಡಲ್ಲಿ ಹೆಂಗಂತಂದ್ರೆ ರಿಲೀವರ್ ಇಲ್ಲ ಅಂತಂದ್ರೆ ನಾವು ಬಿಟ್ಟು ಹೋಗಂಗಿಲ್ಲ, ರಿಲೀವರ್ಗೆ ಹ್ಯಾಂಡ್ ಓವರ್ ಮಾಡೇ ಹೋಗ್ಬೇಕು. ಅವರು ಬೆಳಿಗ್ಗೆ 8 ಗಂಟೆಗೆ ಬಂದರು. ಅಷ್ಟೊತ್ತಿಗೆಲ್ಲ ಸಮಸ್ಯೆ ಇದಾಗಿತ್ತು. ಆ 8 ಗಂಟೆ ನೈಟ್ 8 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆವರೆಗೂ ಸಮಯ ಕಳೆಯೋದೇ ಒಂಥರ ವಿಚಿತ್ರ ಅನಿಸ್ಬಿಡ್ತು. ಒಂಥರ ಭಯಂಕರ ಕಷ್ಟ ಅನ್ನಿಸ್ತು. ಒಂದು ಚೇರ್ ಮೇಲೆ ಕುಂತ್ಕೊಂಡು ಸುಮ್ಮನೆ ಬಡಿತಾ ಇದೆ ಸರ್, ಬಡಿತಾ ಇದೆ. ನಾನು ಹಂಸಲೇಖ ಅವರು ದೊಡ್ಡ ಅಭಿಮಾನಿ. ಹಂಸಲೇಖ ಅವರು ಎಲ್ಲರೂ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಹಂಸಲೇಖ ಅವರ ಬಾಳುವಂಥವೇ ಬಾಳುವಾಸೇಕೆ ಅನ್ನೋ ಒಂದು ಸಾಹಿತ್ಯ, ಅದು ಎಷ್ಟು ಜೀವನನ ಬದುಕಿಸಿದೆ, ಎಷ್ಟು ಸಾಯ್ಬೇಕು ಅಂತ ಹೋಗುವಂಥ ವ್ಯಕ್ತಿಗಳನ್ನ ಅದಕ್ಕೆ ಸಾಯ್ಬಾರ್ದು ಅನ್ನೋ ನಿರ್ಧಾರ ಕೊಟ್ಟಿರುವಂಥ ಸಾಂಗ್ ಅದು. ಬಾಡುವಂಥ ಹೂವೆ ಬಾಳುವಾಸೇಕೆ, ಸರಿ ಏನದು, ಬಾಳುವಂಥ ಹೂವೆ ಬಾಡುವಾಸೇಕೆ ಅಂತ. ಅಣ್ಣವರು ಅವರು ದೊಡ್ಡ ಅಭಿಮಾನಿ. ಹೆಂಗೆ ಬರೀತಾರೆ ಅವ್ರು ಸಾಂಗ್, ಹೆಂಗೆ ಬರೀತಾರೆ ಅದೇ ಕಲ್ಪನೆ ಅಂದು. ಕತೆ ಬೇಕಾದರೂ ಬರೆದು ಬಿಡ್ಬೋದು, ಈ ಹಾಡುಗಳು ಹೆಂಗೆ ಬರೀತಾರೆ ಅಂತ. ಆಗ ನನಗೆ ಆ ಒಂದು 8 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆವರೆಗೂ ಟೈಮ್ ಪಾಸ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ, ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಟೈಮ್ ಪಾಸ್ ಮಾಡಿದ್ದೇ ದೊಡ್ಡ ಹಿಂಸೆ. ಅಂಥದ್ರಲ್ಲಿ ಸಡನ್ನಾಗಿ ಅವತ್ತು ಕೈ ಕೊಟ್ಟಾಗ ನಾನು ಒಂದು ಟೇಬಲ್ ತೊಗೊಂಡು ಸುಮ್ಮನೆ ಹೊಡಿತಾ ಬಂದಾಗ ಅಲ್ಲಿ 4 ಲೈನ್ ಬಂದ್ಬಿಡ್ತು. ಬ್ರಹ್ಮನು ಬರೆದನು ಹಣೆಯಲ್ಲಿ, ಗಂಡನ ದೇವರು ನಿನಗಿಲ್ಲಿ, ಅವನಿಗೆ ದ್ರೋಹವ ಬಗೆದಲ್ಲಿ, ಸ್ವರ್ಗಕ್ಕೆ ದಾರಿ ನಿನಗೆಲ್ಲಿ. ಆ ಥರ ಒಂದು 6-7-8 ಲೈನ್ ಬಂದ್ಬಿಡ್ತು ಸರ್. ನನಗೆ ಈ ಸಾಹಿತ್ಯದ್ದು ಏನಪ್ಪ ನನ್ನ ಕಡೆಯಿಂದ ಈ ಥರ ಲೈನ್ಗಳು ಬಂತಲ್ಲ, ನಾನು ಬರೆದ್ನ ಇದು. ಆ ಒಂದು ಹುಡುಗಿ ವಿಷಯನೇ ಮರೆತುಬಿಟ್ಟೆ, ಇದರಲ್ಲಿ ಫುಲ್ ಇನ್ವಾಲ್ವ್ ಆಗ್ಬಿಟ್ಟೆ. ಮತ್ತೆ ಕೆಲವು 1-2 ದಿವಸ ಆದಮೇಲೆ ಇದನ್ನ ಒಬ್ಬರು ಕೇಳಿಸ್ದೆ ನಮ್ಮ ಫ್ರೆಂಡಿಗೆ ಈ ಥರ ಹೇಳಿದಾಗ, ಇದು ಹಂಸಲೇಖ ಅವ್ರು ಬರೆದಿದ್ದು ಅಂದರು. ಅಪ್ಪ ಇನ್ನೂ ಖುಷಿ ಆಗ್ಬಿಟ್ಟು ಹಂಗೆ ಅದು ಸಾಹಿತ್ಯದ್ದು ಗೇಳು ಅಳಿಸ್ಕೊಂಡಿದ್ದೆ. ಅವ್ರನ್ನ ಮತ್ತೆ ಭೇಟಿ ಆಗ್ಲಿಲ್ವಾ ನೀವು? ಏನು ಇಲ್ಲ, ಭೇಟಿ ಆಗಲಿಲ್ಲ. ಅಷ್ಟೇ, ಅಲ್ಲಿಗೆ ಆಯಿತು, ಡಿಸಪಾಯಿಂಟ್ ಆಯಿತು, ಬ್ರೇಕಪ್ ಆಯಿತು. ಮತ್ತು ನಾನು ಫುಲ್ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿಬಿಟ್ಟೆ ಸರ್. ಡ್ರಿಂಕ್ಸ್ಗೆ ಅಡಿಕ್ಟ್ ಆದೆ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ 14-15 ಕ್ವಾರ್ಟರ್ ಕುಡಿತಾ ಇದ್ದೆ. ಯಾವ ರೀತಿ ಕುಡಿತಾ ಇದೆ ಅಂದರೆ, ನಾನು ಆ್ಯಕ್ಚುಲಿ ಅವಾಗ 12 ರೂಪಾಯಿ 90 ಇತ್ತು, 90 ಸೂಪರ್ ಜಾಕ್ಸಿನೂ ಕುಡಿತಾ ಇದ್ದೆ. ಅವಾಗ ಯಾವ ಥರ ಅಂತಂದ್ರೆ, ಈ ಹಾಡು ಬರೋದ್ನಲ್ಲ ನಾನೆಲ್ಲ ಅವಾಗೆಲ್ಲ ಮೊಬೈಲೆಲ್ಲ ಇರಲಿಲ್ಲ. ಮೊಬೈಲು ಎಂಟರ್ಟೈನ್ಮೆಂಟ್ ಅಂದರೆ ಅಷ್ಟು ಇದಿತ್ತು ಅವಾಗ. ಎಂಟರ್ಟೈನ್ಮೆಂಟ್ ತುಂಬ ಬೆಲೆ ಕೊಡ್ತಾ ಇದ್ರು. ಟಿವಿ ಕೂಡ ಅಷ್ಟು ಇವಾಗಿನಿರೋಷ್ಟು ಚಾನಲ್ಗಳು ಇರಲಿಲ್ಲ. ಅವಾಗ ಏನೋ ಚಂದನ ಪಂದನ ಆ ಥರ ಇತ್ತು. ನಾನು ಅವಾಗ ಇನ್ಸ್ಟೆಂಟ್ ಸಾಂಗ್ಸ್ ಬರೀತಾ ಇದ್ದೆ. ಇನ್ಸ್ಟೆಂಟ್ ಹಿಂಗೋ 12 ರೂಪಾಯಿ ಹೆಂಗೋ ಕಲೆಕ್ಷನ್ ಮಾಡಿಬಿಡ್ತಿದ್ದೆ ನಾನು. ಅವ್ರ ಹತ್ರ 1 ರೂಪಾಯಿ 2 ರೂಪಾಯಿ ಆ ಥರ ಇತ್ತು. 12 ರೂಪಾಯಿ ಒಂದು 90 ಹೊಡೆದ ಮೇಲೆ ಆಟೋಮೆಟಿಕ್ ಆಗಿ ಎಲ್ಲರೂ ನನಗೆ ಅವಾಗಲೇ 100 ಜನ ಅಭಿಮಾನಿಗಳಿದ್ರು.
ನನಗೆ ಒಟ್ಟಿನಲ್ಲಿ ನನ್ನನ್ನು ಹುಡುಕ್ತಾ ಇದ್ರು, ಅವು ಮೊಬೈಲ್ ಇರಲಿಲ್ಲ. ನಾನು ಕೆಲವು ಇರೋ ಅಡ್ಡಗಳು ಹುಡುಕೊಂಡು ಹೋಗಿ ಕೊಡಿಸ್ತಾ ಇದ್ರು. ಸಾಯಂಕಾಲ ಅಷ್ಟಿಗೆ ಒಂದು 14 ಕೋಟಿವರೆಗೂ ಆಗ್ಬಿಡೋದು. ಆಮೇಲೆ ಲಾಸ್ಟು ನಾನು ಮಲಗಬೇಕಂದ್ರೆ ಫುಲ್ಲು ಟೈಟ್ ಆಗಿರುತ್ತೆ. ನಾನು ಮಲಗಬೇಕಂದ್ರೆ ಆ ಒಂದು ಕ್ಯಾಶಿಯರ್ ಕೂಡ ಅವ್ನು ಹಾಡು ಕೇಳಿ ಸರ್, ಲಾಸ್ಟ್ ಅವ್ರ ಜೊತೆ ಒಂದು ಹಾಡು ಹೇಳಿದ್ರಲ್ಲ ಸರ್, ಕಣ್ಣು ನೋಡಿದ್ರೆ ಅದು ಹೇಳಿ ಸರ್ ಅಂತ ನೈಟ್ ಮುಂದೆ ಇಟ್ಬಿಟ್ಟು ಅವ್ನು ಹೇಳಿಸ್ಬಿಟ್ಟು ಕುಡಿಸ್ಬಿಟ್ಟು ಮತ್ತೆ ಊಟ ಗೀಟ ಮಾಡಿಸಿ ಮತ್ತೆ ಬೆಳಿಗ್ಗೆ ಅವನು ಎಬ್ಬಿಸ್ಬಿಟ್ಟು ಕಳಿಸ್ತಾ ಇದ್ದ. ಆ ಥರ ನಿಮ್ದು ಅಲ್ದಿದ್ದ ಒಂದು ತಪ್ಪಿಗೆ ನೀವು ಕೂಡ ಜೈಲುವಾಸ ಅನುಭವಿಸ್ತೀರಾ. ಆ ದಿನಗಳು ಹೇಗಿತ್ತು ಸರ್ ಅಂತ? ಸರ್ ಜೈಲು ಏನಂದ್ರೆ ಏನು ಗೊತ್ತಾ ಸರ್, ನಾನು ಹೇಳ್ತಾ ಇರೋದು, ಜೈಲಲ್ಲಿ ಮ್ಯಾಕ್ಸಿಮಮ್ ಸುಮಾರು ಜನ 100% ಅಮಾಯಕರೇ ಇರೋದು. ನೀವು ಪ್ರೊಫೆಷನಲ್ ಎಬ್ಬಿಚುವಲ್ ಅಫೆಂಡರ್ಸ್, ವೃತ್ತಿಪರ ಅಪರಾಧಿಗಳಿಗೆ ಶಿಕ್ಷೆನೇ ಆಗಲ್ಲ. ಯಾಕೆ ಶಿಕ್ಷೆ ಆಗಲ್ಲ ಅಂದರೆ, ವೃತ್ತಿಪರ ಅಪರಾಧಿಗಳಿಗೆ ಗೊತ್ತಿರುತ್ತೆ ಅವ್ರು ಹೆಂಗೆ ಸಾಕ್ಷ್ಯಗಳನ್ನ ನಾಶ ಮಾಡಬೇಕು, ಹೆಂಗೆ ಅವರು ತಪ್ಪಿಸ್ಕೋಬೇಕು ಕಾನೂನಿಂದ, ಯಾವ ಲಾಯರ್ನ ಇಡಬೇಕು, ಅವ್ರಿಗೆಲ್ಲ ಗೊತ್ತಿರುತ್ತೆ. ಕೆಲವರು ಅಮಾಯಕರು, ಅವ್ರಿಗೆ ಏನೇನು ಗೊತ್ತಿರಲ್ಲ, ಅವ್ರೇನು ತಪ್ಪು ಮಾಡಿಬಿಡ್ತಾರೆ. ಕೆಲವರು ತಪ್ಪೇ ಮಾಡಿರಲ್ಲ, ಅಲ್ಲಿ ಒಬ್ಬನ ಸ್ನೇಹಿತನ ಜೊತೆ ಹೋಗಿರ್ತಾರೆ, ಅವನ ಸ್ನೇಹಿತ ತಪ್ಪು ಮಾಡಿರ್ತಾನೆ. ಆ ಥರ ಎಷ್ಟೋ ಜನ ನಿರಪರಾಧಿಗಳಿಗೆ ಶಿಕ್ಷೆ ಆಗಿರೋದು. ನೀವು ಕರ್ನಾಟಕ ಬೇಡ, ಬರೀ ಬೆಂಗಳೂರಲ್ಲೇ ಹುಡ್ಕೊಂಬಂದ್ರೆ ಎಬ್ಬಿಚುವಲ್ ಅಫೆಂಡರ್ಸ್ ಏನಂತ ಹೇಳ್ತೀವಲ್ಲ, ವೃತ್ತಿಪರ ಅಪರಾಧಿಗಳು ಏನಂತ ಹೇಳಲ್ಲ, ರೌಡಿಗಳಂತ ಏನಂತ ಹೇಳ್ತೀವಲ್ಲ, ಬೆಂಗಳೂರೆಲ್ಲ ಹುಡ್ಕೊಂಬಂದ್ರೆ 30-40 ವರ್ಷದಿಂದ ಒಂದು 5-6 ಜನಕ್ಕೆ ಶಿಕ್ಷೆ ಆಗಿಲ್ಲ. ಆದರೆ 30-40 ವರ್ಷದಲ್ಲಿ 100 ಜನ ರೌಡಿಗಳು 100 ಕೊಲೆಗಳು ಮಾಡಿಬಿಟ್ಟು, ಹೇಳ್ಬೇಕು ಅಂತಂದರೆ ಅದು ಕಾನೂನು. ಈ ಥರ ಸಮಸ್ಯೆ ಇದೆ, ಇದರಲ್ಲಿ ಸಮಸ್ಯೆ ಇದೆ. ಅವರು ಎಬ್ಬಿಚುವಲ್ ಅಫೆಂಡರ್ಸ್ಗೆ ಶಿಕ್ಷೆ ಆಗಲ್ಲ. ನಾನು ಒಂದು ಮಾತು ಹೇಳೋದು ಏನಂತಂದರೆ, ಈ ಸಮಾಜ ಬದಲಾಗಬೇಕಂದ್ರೆ ಎಬ್ಬಿಚುವಲ್ ಅಫೆಂಡರ್ಸ್ಗೆ ಶಿಕ್ಷೆ ಆಗಬೇಕು. ಕೆಲವರು ಚೆಕ್ ಬೌನ್ಸು, ಕೆಲವರು ಯಾರೋ ಲಂಚ ತೊಗೊಂಡಿರ್ತಾರೆ, ಇನ್ಸ್ಪೆಕ್ಟರ್ಗಳು, ಯಾರೋ ACPಗಳು ಅವರು ಹೋಗ್ಬಿಡ್ತಾರೆ. ಕೆಲವರು ಅಂದರೆ ಕಲ್ಪಬಲ್ ಹೋಮಸೈಡ್ ಅಂತಾರೆ, ಯಾರೋ ಹೆಂಡ್ತಿ ಇವನಿಗೆ ಕೊಡ್ಕೊಂಡು ಹೋಗಿರ್ತಾನೆ, ಹೆಂಡ್ತಿ ಇವರು ಜೋರು ಮಾಡ್ತಾಳೆ, ಬಡಾರ ಅಂತ ಒಂದು ಹೊಡಿತಾನೆ, ಹೊಡೆದ ತಕ್ಷಣ ಸತ್ತೋಗ್ಬಿಡ್ತಾಳೆ ಅವಳು. ಆ ಥರ ಕೆಲವು ಏನಂತಾರೆ, ಅದಕ್ಕೆ ಉದ್ದೇಶಪೂರ್ವಕವಲ್ಲದ ಕೊಲೆಗಳಿಗೆ ಶಿಕ್ಷೆ ಆದರೆ ದೇವರಣಗಳು ಸಮಾಜ ಬದಲಾಗಲ್ಲ. ಎಬ್ಬಿಚುವಲ್ ಅಫೆಂಡರ್ಸ್ 5 ಕೊಲೆ ಮಾಡಿ 6 ಕೊಲೆ ಮಾಡಿ ಇವತ್ತು ಆರಾಮಾಗಿ ಆಚೆಗಡಿದಾರಲ್ಲ, ಅವ್ರಿಗೆ ಶಿಕ್ಷೆ ಆಗಿಲ್ಲ. ಅದೇ ದುರಂತ, ಅದೇ ಬೇಸರ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.